ದೇವಿ ಅಮ್ಮ ಶ್ರೀ ಚಕ್ರವಾಸಿನಿ. ಅಂದ್ರೆ ಜಾಜಿ ಮತ್ತೆ ಬಂಗಾರಿ ಇಬ್ರು ಸಾಯ್ತಾರ? ಶೇಖರಿ, ಜಾಜಿಗೆ ಅಪಾಯ ಇದೆಯಪ್ಪ. ಹೋಗ್ರಿ, ಯಾರನ್ನಾದ್ರೂ ಕರ್ಕೊಂಬನ್ನಿ, ಹೋಗ್ರಿ. ನೋವು ಅಮ್ಮ, ಅಮ್ಮ ನೋವು. ದೇಶಕ್ರೆ, ಗಂಟೆಗೊಂದು ಮಾತಾಡ್ತಿದ್ದೀರಲ್ಲ, ನೀವೇ ತಾನೆ ಜಾಜಿಗೇನು ಅಪಾಯ ಇಲ್ಲ ಅಂತ ಹೇಳಿದ್ದು? ಏನ್ ನಮ್ ಜೊತೆ ಆಟ ಆಡ್ತಾ ಇದ್ದೀರಿ ನೀವು? ಹೌದು ತಾಯಿ, ಅಂದಿದ್ದೆ. ನೀವು ಸದಾ ಆತಂಕದಲ್ಲಿರೋದು ಬೇಡ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾನು ಹಾಗಂದಿದ್ದೆ. ಆದರೆ ಈಗ ಕಾಲ ಸನ್ನಿಹಿತವಾಗಿದೆ. ಜಾಜಿಗಷ್ಟೇ ಅಲ್ಲ, ಬಂಗಾರಿಗೂ ಕೂಡ ಅಪಾಯ ಇದೆಯಮ್ಮ. ಏನು, ಬಂಗಾರಿಗೂ ಅಪಾಯನ? ಹೌದು ಶೇಖರಿ, ಕಂಟಕಗಳೇ ಆಗಪ್ಪ. ಒಬ್ಬರ ಕಂಟಕ ಸದಾ ಅವ್ರ ಜೊತೆಲಿರೋ ಇನ್ನೊಬ್ಬರ ಮೇಲೂ ಪರಿಣಾಮ ಬೀರುತ್ತೆ. ಇಬ್ಬರು ಜೀವನ ಅಪಾಯದಲ್ಲಿದೆ. ಶೇಖರಿ, ಜಾಜಿ ಬಂಗಾರಿ ಎಲ್ಲಿದ್ದಾರೆ? ಬೇಗ ಕರಿ ಅವ್ರನ್ನ. ಅವರಿಬ್ರು ದೇವಸ್ಥಾನಕ್ಕೆ ಹೋಗಿದ್ದಾರೆ, ಮನೆಯಲ್ಲಿಲ್ಲ. ನೋವು ಅಮ್ಮ, ಏನೂ ಆಗಲ್ಲ. ನೋವು ನೋವು. ತಾಯಿ ಜಗನ್ಮಾತೆ ದೇವಿಕಾ ಹೆರಿಗೆ ನೋವಿಂದ ಒದ್ದಾಡ್ತಿದ್ದಾಳಮ್ಮ. ಅವಳಿಗೇನು ಆಗದಿರೋ ಥರ ನೋಡ್ಕೋ ತಾಯಿ. ಅವಳಿಗೆ ಸುಲಭ ಪ್ರಸವ ಆಗಿ ತಾಯಿ ಮಗು ಕ್ಷೇಮವಾಗಿರೋ ಹಾಗೆ ಕಾಪಾಡು ತಾಯಿ, ಕಾಪಾಡು. ಯಾ ದೇವಿ ಸರ್ವಭೂತೇಷು ಶಕ್ತಿ ರೂಪೇಣ ಸಂಸ್ಥಿತಃ, ಯಾ ದೇವಿ ಸರ್ವಭೂತೇಷು ಶಾಂತಿ ರೂಪೇಣ ಸಂಸ್ಥಿತಃ. ನಮಸ್ತಸ್ಯೆ 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 ನಮೋ ನಮಃ.
ಹೇಳಿಲ್ವಾ? ಅಪಾಯ ಶೇಖರಿ, ಅಪಾಯ. ನೋಡು, ನಾವು ಹೀಗೆ ಇಲ್ಲಿ ಮಾತಾಡ್ತಾ ಕೂತ್ಕೊಂಡು ಕಾಲಹರಣ ಮಾಡೋ ಸಮಯ ಅಲ್ಲ. ಅವರಿಬ್ರು ಜೀವಕ್ಕೂ ಒಂದು ದೊಡ್ಡ ಗಂಡಾಂತರನೇ ಕಾದಿದೆ. ನಾವು ಈಗ ಹೀಗೆ ಮಾತಾಡ್ತಾ ಕೂತ್ಕೊಂಡು ಕಾಲಹರಣ ಮಾಡೋ ಸಮಯ ಅಲ್ಲ ಇದು. ಅವರಿಬ್ರನ್ನ ಕಾಪಾಡಬೇಕು. ಬಾ ಬೇಗ ನೀನು, ಬಾ. ಏನಾಗಿದೆ ಅಮ್ಮ? ಮಗು ಅಡ್ಡ ತಿರುಕಬಿಟ್ಟದೆ. ಸರಿಸಾಗಿ ಹೆರಿಗೆ ಆಗೋದು ತುಂಬ ಕಷ್ಟ. ಮತ್ತೀಗ ಏನು ಮಾಡೋದು? ಬೇಗ ಹೋಗಿ ಪಟ್ಟಣದ ವೈದ್ಯರನ್ನ ಕರ್ಕಬಾ. ತಡ ಮಾಡಿದ್ರೆ ಎಳ್ಜೀವಕ್ಕೂ ಅಪಾಯ. ಬೇಗ ಹೋಗು. ಸರಿ ಅಮ್ಮ, ಹುಷಾರು ನೋಡ್ಕೊಳ್ಳಿ. ಅಮ್ಮ, ಏನು ಆಗಲ್ಲ, ದೇವ್ರು ಒಳ್ಳೇದು ಮಾಡ್ತಾನೆ. ನೋವು. ಇನ್ನು 10 ನಿಮಿಷ ತಡ್ಕೊಳಮ್ಮ. ಅಮ್ಮ. ಇಲ್ಲ. ಇಟ್ಟ ಹೆಜ್ಜೆನ ಹಿಂದಿಡೋದಕ್ಕೆ ಸಾಧ್ಯ ಇಲ್ಲ. ನನ್ನ ಗುರಿ ತಲುಪೋವರೆಗೂ ನನ್ನ ಹೆಜ್ಜೆಗಳು ನಿಲ್ಲೋದಿಲ್ಲ. ನನ್ನ ಕೆಲಸಕ್ಕೆ ಅಡ್ಡಿ ಮಾಡದೆ ದಾರಿ ಬಿಡು. ಅದು ನಂಗೂ ಒಳ್ಳೇದು, ನಿನ್ಗೂ ಒಳ್ಳೇದು. ನಾನು ನಿನ್ನನ್ನ ಮುಂದೆ ಹೋಗಬಾರ್ದು ಅಂತ ತಡಿತಾ ಇರೋದು ನಿನ್ನ ಒಳ್ಳೇದಕ್ಕೆ. ನನ್ನ ಒಳ್ಳೇದು ಕೆಟ್ಟದ್ದು ನನಗೆ ಬಿಟ್ಟ ವಿಚಾರ. ನನ್ನ ಪ್ರಶ್ನಿಸೋ ಹಕ್ಕು ನಿನಗಿಲ್ಲ. ಮರ್ಯಾದೆಯಿಂದ ಜಾಗ ಬಿಡು. ಕಾಲರುದ್ರ ಸಿದ್ದೇಶ್ವರ ಖಡ್ಕಿ, ನೀನು ಹೋಗ್ತಾ ಇರೋದು ಅಧರ್ಮದ ದಾರಿಯಲ್ಲಿ. ಅಮ್ಮನವರ ವಿರುದ್ಧ ನಡೀತಾ ಇದ್ದೀಯಾ? ಇದು ನ್ಯಾಯವಲ್ಲ. ಇದೇ ದಾರಿಯಲ್ಲಿ ಮುಂದೆ ಹೋದ್ರೆ ಪಾತಾಳ ಸೇರ್ತೀಯ. ಅದಕ್ಕೆ ಮುನ್ನೆಚ್ಚರಿಕೆ ಕೊಡ್ತಾ ಇದ್ದೀನಿ. ಈ ದಾರಿ ನಿನಗೆ ತರವಲ್ಲ. ವಾಪಸ್ ಹೋಗು. ಬಿಡು ದಾರಿ. ಹೋಗು ಅಂದ ಕೂಡಲೇ ಹೋಗೋದಕ್ಕೆ ನಾನು ನಿನ್ನ ದಾಸನಲ್ಲ. ಈ ಜಗತ್ತಿನ ಪ್ರತಿ ಜೀವ ಸಂಕುಲವು ಅಮ್ಮನವರ ದಾಸರೇ ಅಲ್ವೇ? ನೀನು ಅಮ್ಮನವರಾದ್ರೂ ಸರಿ, ಯಾರಾದ್ರೂ ಸರಿ, ನಾನೀಗ ಶಕ್ತಿ ಸಂಪಾದಿಸಿದ್ದೀನಿ. ನನಗೆ ನಾನೇ ಸಾಟಿ. ನಿನಗೆ ಸಂಬಂಧ ಪಡೆದಿರೋ ವಿಚಾರಕ್ಕೆ ತಲೆ ಹಾಕಿ
ಏ ಕಾಲರುದ್ರ ಸಿದ್ದೇಶ್ವರ ಕಡ್ಕಿಯ ಕೋಪಕ್ಕೆ ಗುರಿಯಾಗಬೇಡ. ಕಾಲರುದ್ರ ಸಿದ್ದೇಶ್ವರ ಖಡ್ಕಿ ಕೋಪ ಮನುಷ್ಯನನ್ನು ಸುಡುತ್ತದೆ. ಈ ಪ್ರಪಂಚದ ಪ್ರತಿ ಜೀವ ಜಂತುಗೂ ಬೇಕಾಗಿರುವುದು ಮೋಕ್ಷ. ಅದನ್ನು ಪಡೆಯುವುದಕ್ಕೆ ಸನ್ಮಾರ್ಗದಲ್ಲಿ ನಡೆ, ನಿನಗೆ ಮಂಗಳವಾಗುವುದು. ಯಾರಿಗೆ ಬೇಕು ನಿನ್ನ ಮೋಕ್ಷ? ನನಗೆ ಬೇಕಾಗಿರೋದು ಶ್ರೀಚಕ್ರ. ಶ್ರೀಚಕ್ರನ ಪಡೆಯೋದಕ್ಕೆ ನಾನು ಏನ್ ಬೇಕಾದ್ರೂ ಮಾಡೋದಕ್ಕೆ ಸಿದ್ಧ. ಹಾಗಾದರೆ ಇದೇ ನಿನ್ನ ನಿರ್ಧಾರನಾ? ಹೌದು. ಏನೂ ಆಗಲ್ಲ, ಏನೂ ಆಗಲ್ಲ. ಸಮಾಧಾನವಾಗಿರು. ನಾನು ಹೋಗಿ ಬಿಸಿನೀರು ಕಾಯಿಸ್ಕೊಬತ್ತೀನಿ. ನೀನು ಸಮಾಧಾನ, ಏನೂ ಆಗಲ್ಲ. ದೇವ್ರನ್ನ ನೆನ್ಕೋ. ಅಮ್ಮ, ನೋವು. ಅಮ್ಮ, ಅಮ್ಮ, ನೋವು. ಅಮ್ಮ, ಅಮ್ಮ, ನೋವು. ಅಮ್ಮ. ತಕರಾರು ಮಾಡದೆ ಮಗುನ ಕೊಟ್ಟಿಯೋ ಬದುಕೊಂಡೆ. ಇಲ್ಲ ಅಂತ ಅಂದ್ರೆ ಹೇಗೆ ತಗೋಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಬಂಗಾರಿ, ಬಂಗಾರಿ, ನನ್ನ ಪ್ರಾಣ ಒತ್ತೆ ಇಟ್ಟಾದ್ರೂ ಸರಿ, ನಮ್ಮ ಮಗುನ ನಾನು ಉಳಿಸ್ಕೋತೀನಿ ಕಣೋ. ಜಾಜಿ, ಜಾಜಿ, ಜಾಜಿ. ವಿರೂಪಾಕ್ಷ, ಗೌರಿ ಅಮ್ಮನವರು. ನನಗೆ ಹೇಗೆ ಗೊತ್ತಾಯ್ತು ಅಂತನ? ಎಲ್ಲ ನೀವು ಕೊಟ್ಟ ವರದಿಂದ. ಅಮ್ಮನವರೇ, ಕುಶಲವೇ? ನನ್ನಿಂದ ಏನಾದರೂ ಆಗಬೇಕಾಗಿದ್ದೆ? ಅಲ್ಲ, ನನ್ನನ್ನು ಹುಡುಕೊಂಡು ಬಂದಿದ್ದೀರಲ್ಲ. ವಿರೂಪಾಕ್ಷ, ನಾನು ನಿನ್ನನ್ನು ಹುಡುಕಿಕೊಂಡು ಬಂದಿದ್ದೇನೆಂದರೆ ನಿನ್ನಿಂದ ನನಗೇನು ಆಗಬೇಕೆಂದಿಲ್ಲ. ನಿನಗೆ ಯಾವುದೇ ಅಪಾಯ ಆಗದಿರಲಿ ಅನ್ನೋ ಕಾಳಜಿಯಿಂದ. ಓಹ್, ಆಪದ್ಬಾಂಧವೇ. ಈ ನಿನ್ನ ಅಹಂಕಾರದ ಮಾತುಗಳನ್ನು, ಅಟ್ಟಹಾಸದ ನಗುವನ್ನು ಬಿಡು ವಿರೂಪಾಕ್ಷ. ನಾವು ನಿನಗೆ ವರವನ್ನು ದಯಪಾಲಿಸಿದ್ದು ನೀನು ನಮಗೆ ವಂಚನೆ ಮಾಡಲಿ, ಮತ್ತೆ ದುಷ್ಟ ಕೆಲಸಗಳಿಗೆ ಕೈ ಹಾಕಲಿ ಅಂತ ಅಲ್ಲ, ಸಜ್ಜನನಾಗಿ ಬದುಕಿ ಬಾಳಲಿ ಅಂತ. ಈಗ ನೀನು ಅದನ್ನು ದುರುಪಯೋಗ ಪಡಿಸಿಕೊಂಡರೆ ಪರಿಣಾಮ ಚೆನ್ನಾಗಿರಲ್ಲ. ನಾವು ಕೊಟ್ಟ ವರವನ್ನು ನಾವೇ ನಾಶ ಮಾಡಬೇಕಾಗುತ್ತದೆ. ಏನು? ಕೊಟ್ಟ ವರವನ್ನ ನಾಶ ಮಾಡೋದ? ಕೊಟ್ಟ ವರವನ್ನ ಹಿಂಪಡೆಯೋ ಶಕ್ತಿ ನಿಮ್ಮಲ್ಲಿ, ಅಂದ್ರೆ ಯಾವ ದೇವರುಗಳಲ್ಲೂ ಇಲ್ಲ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಅಷ್ಟಕ್ಕೂ ಶ್ರೀ 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 ತ್ರಿಪುರ ಸುಂದರಿ ಅಮ್ಮನವರು ನನಗೆ ಸುಮ್ಮನೆ ವರವನ್ನು ಕೊಟ್ಟಿಲ್ಲ. ನಾನಾಗಿ ತಿಂಗಳಾನುಗಟ್ಲೆ ತಪಸ್ಸಿಗೆ ಕೂತು ಪಡ್ಕೊಂಡಿದ್ದೀನಿ.
ದಕ್ಕಿಸ್ಕೊಂಡಿದ್ದೀನಿ. ಅದರಲ್ಲಿ ಶ್ರೀ 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 ತ್ರಿಪುರ ಸುಂದರಿ ಅಮ್ಮನವರದೇ ಆಗಲಿ ನಿಮ್ಗಳದ್ದೇ ಆಗಲಿ ಯಾರ ಋಣವೂ ಇಲ್ಲ. ನೋಡು ವಿರೂಪಾಕ್ಷ, ನಿನ್ನ ಒಳ್ಳೆಯದಕ್ಕೆ ಹೇಳ್ತಾ ಇದ್ದೀನಿ. ಈ ದುಷ್ಟತನವನ್ನು ಬಿಡು, ಸನ್ಮಾರ್ಗದಲ್ಲಿ ನಡಿ, ಅಮ್ಮನವರ ಕೃಪೆಗೆ ಪಾತ್ರನಾಗು. ಅದನ್ನ ಬಿಟ್ಟು ಅಧರ್ಮದ ಜೊತೆ ಕೈ ಜೋಡಿಸಿದರೆ ನಿನ್ನ ನಾಶ ಖಚಿತ. ನಾಶ ನನ್ನದು. ಇನ್ನೊಂದು ಸ್ವಲ್ಪ ಹೊತ್ತಿಗೆ ಶ್ರೀಚಕ್ರ ನಾನು ಪಡೆದೇ ತೀರ್ತೀನಿ. ಅದು ಪಡೆಯೋವರೆಗೂ ನನಗೆ ನೆಮ್ಮದಿ ಇಲ್ಲ. ನೋಡಿ ಅಮ್ಮನವರೇ, ಅಲ್ಲಿವರೆಗೂ ನೀವು ಕುರುಡಾಗಿದ್ದು ಬಿಡಿ. ನನ್ನ ಜೊತೆ ಜಿದ್ದಿಗೆ ಬಿದ್ರೆ ನಿಮ್ಮ ಸೋಲು ಖಚಿತ. ನೀವು ಕೊಟ್ಟು ವರಾನೆ ನಿಮ್ಮನ್ನ ಸುಟ್ಟು ಬೂದಿ ಮಾಡಿಬಿಡುತ್ತೆ. ಹುಷಾರ್ ಶಾರ್ ಶಾರ್ ಶಾರ್. ನಿಮ್ಮಿಂದ ವರ ಪಡೆದ ನಾನು ನಿಮಗಿಂತಲೂ ಶಕ್ತಿಶಾಲಿ. ನನ್ನನ್ನ ಯಾರು ಏನೂ ಮಾಡೋದಕ್ಕೆ ಸಾಧ್ಯ ಇಲ್ಲ. ಜಾಜಿ ಜಾಜಿ ಬಂಗಾರಿ, ಏನಾಯ್ತು? ಯಾಕೆ ಹಿಂಗ್ ಮಾಡ್ತಾ ಇದ್ಯಾ? ಏನಾಯ್ತು? ಜಗ್ಗಿಯವ್ರೆ, ವಿರೂಪಾಕ್ಷ ಶಾಸ್ತ್ರಿಗಳು ಮತ್ತೆ ಕಡಿಕೆ ಜಾಜಿ ನಡ್ಸ್ಕೊಂಡು ಹೋಗಿದ್ದಾರೆ. ಅವ್ರಿಗೆ ಮಗು ಕೊಡ್ಬೇಕಂತೆಲ್ಲ ಸಾಯಿಸ್ಬಿಡ್ತಾರೆ ಅವಳನ್ನ. ಅವ್ರು ನಿಂಗೆ ಮಗು ಕೇಳಿದ್ದು, ಅದಕ್ಕೋಸ್ಕರ ನಿಂಗೆ ಎಷ್ಟೆಲ್ಲ ಮೋಸ ಮಾಡಿದ್ದು ಎಲ್ಲ ಗೊತ್ತು ಕಣ ನನಗೆ. ನಾನು ಅವ್ರ ಜೊತೆ ಸೇರ್ಕೊಂಡು ನಿಂಗೆ ಮೋಸ ಮಾಡಿಬಿಟ್ಟೆ. ಇನ್ನಾಗಲ್ಲ. ನನ್ನ ಮಗು ಕಳ್ಕೊಂಡು ನಾನು ಅನುಭವಿಸ್ತಾ ಇರೋ ನೋವೇ ಸಾಕು. ಅದು ಜಾಜಿಗೂ ನಿನ್ಗೂ ತಾಗಬಾರ್ದು. ನಾನಿದ್ದೀನಿ ನಿಮ್ಮ ಜೊತೆ. ಆ ಶಾಸ್ತ್ರಿಗಳು ಏನು ಮಾಡ್ತಾರೆ ನೋಡೇ ಬಿಡೋಣ. ಬಾ ಜಾಜಿ ನೋಡ್ಕೊಣ. ನಿಂತ್ಕೋ ಜಾಜಿ, ಓಡಬೇಡ. ಓಡೋದ್ರಿಂದ ನಿನ್ಗೆ ತೊಂದರೆ ಹೊರತು ನಮ್ಗೆ ಏನೂ ಇಲ್ಲ. ನೋಡೋ, ಯಾವುದೇ ಕಾರಣಕ್ಕೂ ನಿನ್ನೇ ಆಗ್ಲಿ ನಿನ್ನ ಮಗುನೇ ಆಗ್ಲಿ ಬಿಡೋ ಸಾಧ್ಯತೆನೇ ಇಲ್ಲ. ಓಡಿ ಸುಸ್ತು ಮಾಡ್ಕೊಳ್ಳೋದ್ರ ಬದಲು ಮಗು ಕೊಡೋದಕ್ಕೆ ಒಪ್ಕೋ. ನಿಂತ್ಕೋ ಜಾಜಿ, ಆ ಮಗು ನಮ್ಗೆ ಬೇಕು. Ha 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 ha